ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳುಗಳು ಸಹಜ. ಆದರೆ ಕೆಲವು ರಾಶಿಯವರಿಗೆ ಕೆಲವು ನಿರ್ದಿಷ್ಟ ದೋಷಗಳು ಬೆನ್ನಟ್ಟುತ್ತಿರುತ್ತವೆ. ಇಂದು ನಾವು 12 ರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತ ಹಾಗೂ ಶನಿದೇವನ ಪ್ರಿಯ ರಾಶಿಯಾದ ಕುಂಭರಾಶಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಕುಂಭರಾಶಿಯವರು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಆ ಶಕ್ತಿಶಾಲಿ ದೇವಸ್ಥಾನ ಯಾವುದು? ಆ ದೇವಸ್ಥಾನಕ್ಕೂ ಶ್ರೀರಾಮಚಂದ್ರನಿಗೂ ಇರುವ ಸಂಬಂಧವೇನು? ನಿಮ್ಮೆಲ್ಲ ಸಂಕಷ್ಟಗಳಿಗೆ ಅಲ್ಲಿ ಹೇಗೆ ಪರಿಹಾರ ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕುಂಭರಾಶಿಯು ರಾಶಿಚಕ್ರದ 11ನೇ ರಾಶಿ. ಇದರ ಅಧಿಪತಿ ಸಾಕ್ಷಾತ್ ಕರ್ಮಫಲದಾತ ಶನಿದೇವ. ಕುಂಭರಾಶಿಯವರು ಕಷ್ಟಪಟ್ಟು ದುಡಿಯುವವರಾದರೂ ಜಾತಕದಲ್ಲಿ ಶನಿ ದೋಷ, ಅಷ್ಟಮ ಶನಿ ಅಥವಾ ಸಾಡೆ ಸಾತಿ ನಡೆಯುತ್ತಿರುವಾಗ ಜೀವನ ನರಕ ಸದೃಶವಾಗಬಹುದು. ಕೆಲಸದಲ್ಲಿ ಅಡೆತಡೆ, ಮಾನಸಿಕ ಅಶಾಂತಿ, ಆರೋಗ್ಯ ಸಮಸ್ಯೆಗಳು ಇವರನ್ನು ಕಾಡಬಹುದು. ಇಂತಹ ಸಂದರ್ಭದಲ್ಲಿ ದೈವಿಕ ಶಕ್ತಿಯ ಮೊರೆ ಹೋಗುವುದು ಅನಿವಾರ್ಯ. ದೇವಸ್ಥಾನದ ಇತಿಹಾಸ ಮತ್ತು ವಾಸ್ತುಶಿಲ್ಪ. ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ದೇವಿಪಟ್ಟಿಣಂನಲ್ಲಿರುವ ತಿಲಕೇಶ್ವರರ್ ದೇವಾಲಯವು ಅತ್ಯಂತ ಪುರಾತನವಾದುದು. ಇಲ್ಲಿ ಶಿವನು ತಿಲಕೇಶ್ವರನಾಗಿ ನೆಲೆಸಿದ್ದಾನೆ. ಈ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಇದು ಅದ್ಭುತ ವಾಸ್ತುಶಿಲ್ಪದ ತಾಣವೂ ಹೌದು. ಇಲ್ಲಿನ ಕೆತ್ತನೆಗಳು ಮತ್ತು ಸಮುದ್ರ ತೀರದ ವಾತಾವರಣ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ಕುಂಭರಾಶಿಯವರಿಗೆ ಇದು ಲಕ್ಕಿ ಟೆಂಪಲ್ ಆಗಲು ಮುಖ್ಯ ಕಾರಣ ಇಲ್ಲಿನ ನವಗ್ರಹಗಳು. ಪುರಾಣ ಕಥೆ. 1. ಶ್ರೀರಾಮನಿಂದ ನವಗ್ರಹ ಪ್ರತಿಷ್ಠಾಪನೆ. ರಾಮಾಯಣದ ಯುದ್ಧ ಕಾಂಡದ ಪ್ರಕಾರ ಶ್ರೀರಾಮಚಂದ್ರನು ಸೀತೆಯನ್ನು ರಕ್ಷಿಸಲು ಲಂಕೆಗೆ ಹೋಗುವ ಮೊದಲು ವಿಜಯವನ್ನು ಬಯಸಿ ಸಮುದ್ರ ತೀರಕ್ಕೆ ಬರುತ್ತಾನೆ. ರಾವಣನಂತಹ ಬಲಿಷ್ಠ ಎದುರಾಳಿಯನ್ನು ಸೋಲಿಸಲು ಗ್ರಹಗತಿಗಳ ಅನುಗ್ರಹ ಬೇಕೆಂದು ಅರಿತ ರಾಮನು ನವಗ್ರಹ ಪೂಜೆ ಮಾಡಲು ನಿರ್ಧರಿಸುತ್ತಾನೆ. ಆದರೆ ಆ ಸಮಯದಲ್ಲಿ ಅಲ್ಲಿ ಯಾವುದೇ ನವಗ್ರಹಗಳ ವಿಗ್ರಹಗಳಿರಲಿಲ್ಲ. ಆಗ ಶ್ರೀರಾಮನು ಸಮುದ್ರದ ದಂಡೆಯಲ್ಲಿದ್ದ 9 ಕಲ್ಲುಗಳನ್ನು, ಅಂದರೆ ಪಾಷಾಣ, ತೆಗೆದುಕೊಂಡು ಅವುಗಳನ್ನೇ ನವಗ್ರಹಗಳೆಂದು ಸಂಕಲ್ಪ ಮಾಡಿ ಸಮುದ್ರದ ಅಲೆಗಳ ನಡುವೆಯೇ ಪ್ರತಿಷ್ಠಾಪಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಇದನ್ನೇ ಇಂದು ನಾವು ನವಪಾಷಾಣ ಎಂದು ಕರೆಯುತ್ತೇವೆ. 2. ಸಮುದ್ರದ ನಡುವಿನ ವಿಸ್ಮಯ. ಈ ಕ್ಷೇತ್ರದ ವಿಶೇಷತೆಯೆಂದರೆ ಈ 9 ಗ್ರಹಗಳು ಸಮುದ್ರದ ನೀರಿನಲ್ಲಿ ಮುಳುಗಿರುತ್ತವೆ. ಭಕ್ತರು ಸಮುದ್ರದ ಒಳಗೆ ಹೋಗಿ ಈ ಕಲ್ಲುಗಳಿಗೆ ಪ್ರದಕ್ಷಿಣೆ ಹಾಕಬೇಕು. ಉಬ್ಬರ ಮತ್ತು ಇಳಿತ. ಸಮುದ್ರದಲ್ಲಿ ಅಲೆಗಳು ಹೆಚ್ಚಾದಾಗ ಈ ಗ್ರಹಗಳು ಪೂರ್ತಿಯಾಗಿ ನೀರಿನಲ್ಲಿ ಮರೆಯಾಗುತ್ತವೆ. ಅಲೆಗಳು ಕಡಿಮೆಯಾದಾಗ ಇವು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಶತಮಾನಗಳೇ ಕಳೆದರೂ ಸಮುದ್ರದ ಉಪ್ಪು ನೀರು ಮತ್ತು ಅಲೆಗಳ ಹೊಡೆತಕ್ಕೆ ಈ ಕಲ್ಲುಗಳು ಅಲುಗಾಡದೆ ಅಚಲವಾಗಿರುವುದು ಇಲ್ಲಿನ ದೈವಿಕ ಶಕ್ತಿಗೆ ಸಾಕ್ಷಿಯಾಗಿದೆ. ಕುಂಭರಾಶಿಯ ಅಧಿಪತಿ ಶನಿದೇವನು ಇಲ್ಲಿ ಶ್ರೀರಾಮನಿಂದ ಪೂಜಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಇಲ್ಲಿಗೆ ಭೇಟಿ ನೀಡಿದರೆ ಶನಿದೋಷ ತಕ್ಷಣ ನಿವಾರಣೆಯಾಗುತ್ತದೆ ಎಂದು ನಂಬಿಕೆಯಿದೆ. ದೋಷ ಪರಿಹಾರ ಮತ್ತು ಪ್ರಯೋಜನಗಳು. ರಾಮನ ಭಕ್ತಿ ಮತ್ತು ಶನಿ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರವಾದ ಶ್ರೀರಾಮನೇ ಇಲ್ಲಿ ಶನಿದೇವನನ್ನು, ಅಂದರೆ ನವಗ್ರಹಗಳಲ್ಲಿ ಒಬ್ಬನಾಗಿ ಪೂಜಿಸಿರುವುದರಿಂದ
ಶನಿದೇವನು ಇಲ್ಲಿ ಶಾಂತ ಸ್ವರೂಪಿಯಾಗಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ದೋಷಮುಕ್ತಿ. ಕುಂಭರಾಶಿಯವರು ಪ್ರಸ್ತುತ 7.5 ಶನಿ ಅಂದರೆ ಸಾಡೆ ಸಾತಿ ಅಥವಾ ಅಷ್ಟಮ ಶನಿಯ ಪ್ರಭಾವದಲ್ಲಿದ್ದರೆ ಇಲ್ಲಿಗೆ ಬಂದು ಸಮುದ್ರ ಸ್ನಾನ ಮಾಡಿ ನವಗ್ರಹಗಳಿಗೆ 9 ಬಗೆಯ ಧಾನ್ಯಗಳನ್ನು ಅರ್ಪಿಸಿದರೆ ಶನಿಯ ಕ್ರೂರ ದೃಷ್ಟಿ ಕಡಿಮೆಯಾಗಿ ಜೀವನದಲ್ಲಿ ನೆಮ್ಮದಿ ಲಭಿಸುತ್ತದೆ. 1. ಶನಿ ದೋಷ ನಿವಾರಣೆ. ಸಾಡೆ ಸಾತಿ ಅಥವಾ ಅಷ್ಟಮ ಶನಿಯಿಂದ ಬಳಲುತ್ತಿರುವ ಕುಂಭರಾಶಿಯವರು ಇಲ್ಲಿ ನವಗ್ರಹಗಳಿಗೆ ಪೂಜೆ ಸಲ್ಲಿಸಿದರೆ ಶನಿಯ ವಕ್ರದೃಷ್ಟಿ ಕಡಿಮೆಯಾಗುತ್ತದೆ. 2. ಪಿತೃದೋಷ ಪರಿಹಾರ. ಈ ಕ್ಷೇತ್ರವು ಪಿತೃತರ್ಪಣಕ್ಕೆ ಬಹಳ ಪ್ರಸಿದ್ಧ. ಜಾತಕದಲ್ಲಿ ಪಿತೃದೋಷವಿದ್ದರೆ ಸಂತಾನ ಭಾಗ್ಯ ಅಥವಾ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಇಲ್ಲಿನ ಸಮುದ್ರದಲ್ಲಿ ಸ್ನಾನ ಮಾಡಿ ಹಿರಿಯರಿಗೆ ತರ್ಪಣ ನೀಡುವುದರಿಂದ ವಂಶೋದ್ಧಾರವಾಗುತ್ತದೆ. 3. ಕಾರ್ಯಸಿದ್ಧಿ. ಕೆಲಸದಲ್ಲಿ ಪದೇ ಪದೇ ಸೋಲು ಅನುಭವಿಸುವವರು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಯಶಸ್ಸು ಖಚಿತ. ದರ್ಶನದ ಸಮಯ ಬೆಳಿಗ್ಗೆ 7:30 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ, ಸಂಜೆ 5 ರಿಂದ ರಾತ್ರಿ 8 ರವರೆಗೆ. ವಿಶೇಷ ದಿನ. ಕುಂಭರಾಶಿಯವರು ಶನಿವಾರದಂದು ಭೇಟಿ ನೀಡುವುದು ಅತ್ಯಂತ ಶುಭ. ಸಾಧ್ಯವಾದರೆ ಅಮಾವಾಸ್ಯೆಯ ದಿನ ಪಿತೃ ಕಾರ್ಯಗಳನ್ನು ಮಾಡುವುದು ಶ್ರೇಷ್ಠ. ಇಲ್ಲಿ ಪೂಜೆ ಮಾಡುವ ಕ್ರಮ: ಮೊದಲು ಸಮುದ್ರದಲ್ಲಿ ಪವಿತ್ರ ಸ್ನಾನ ಮಾಡಬೇಕು. ನಂತರ ನವಗ್ರಹಗಳ ಸುತ್ತ 9 ಪ್ರದಕ್ಷಿಣೆ ಹಾಕಬೇಕು. ಪ್ರತಿ ಗ್ರಹಕ್ಕೂ ಸಂಬಂಧಿಸಿದ ಧಾನ್ಯಗಳನ್ನು, ಉದಾಹರಣೆಗೆ ಶನಿಗೆ ಎಳ್ಳು, ಅರ್ಪಿಸಬೇಕು. ನಂತರ ಹತ್ತಿರದಲ್ಲೇ ಇರುವ ತಿಲಕೇಶ್ವರರ್ ಅಂದರೆ ಶಿವ ಮತ್ತು ದೇವಿಯ ದರ್ಶನ ಪಡೆಯಬೇಕು. ನೋಡಿದಿರಲ್ಲ ಸ್ನೇಹಿತರೆ, ಕುಂಭರಾಶಿಯವರ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿ ಈ ದೇವಿಪಟ್ಟಿಣಂನ ತಿಲಕೇಶ್ವರರ್ ದೇವಾಲಯಕ್ಕಿದೆ. ನೀವು ಕುಂಭರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಪರಿಚಯಸ್ಥರು ಈ ರಾಶಿಯವರಾಗಿದ್ದರೆ ಖಂಡಿತ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ. ಭಕ್ತಿಯಿಂದ ಬೇಡಿದರೆ ಆ ಶ್ರೀರಾಮಚಂದ್ರ ಮತ್ತು ಈಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಶುಭವಾಗಲಿ.